ನೋಡಿದಂಗೆ ಸಿನಿಮಾ ಹೆಂಗೋ 3 ಜುಲೈ ಬರ್ತಿದೆ ನಿಮ್ಮ ತೆರೆ ಮುಂದೆ. ಅದಕ್ಕಿಂತ ಮುಂಚೆ ಐ ಥಿಂಕ್ ಈ ತಂಡ ಒಂಥರ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಯಂಗ್ ತಂಡ. ಅಂದರೆ ಪೂರ್ಣ ಸರ್ನ ನಾನು ಆ್ಯಕ್ಚುಲಿ ಲೂಸಿ ಅಂತ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಐ ಥಿಂಕ್ ಲೂಸಿ ಅದು ಸರ್ ಫಸ್ಟ್ ಟ್ರ್ಯಾಕ್ಸ್ ನಿಮ್ಮದು ಕಮರ್ಷಿಯಲ್ ಆಗಿ ಒಂದು ಕಂಪ್ನಿ ಕೇಳಿದ್ದಂದರೆ ನಾವೇ. ಅದನ್ನು ಕೇಳಿ ಅದು ತುಂಬ ಇಷ್ಟ ಆಗಿ, ಬಟ್ ಆಗಿನ ಕಾಲದಲ್ಲಿ ಐ ಥಿಂಕ್ ಪವನ್ ಸರ್ ಬಂದು ನಮಗೆ ತೋರಿಸಿದ್ರು ಆ್ಯಂಡ್ ಹಿ ಎಕ್ಸ್ಪ್ಲೇನ್ ಟು ಮೈ ಫಾದರ್ ದಟ್ ಇಟ್ ವಾಸ್ ಅ ಕ್ರೌಡ್ ಫಂಡೆಡ್ ಪ್ರಾಜೆಕ್ಟ್ ಅಂತ. And immediately dad said, I can offer only this much. If anybody is offering more, let it reach the real producers who crowdfunded your project ಅಂತ ಹೇಳಿದ್ರು. So I think that way from then on I know your body of work. I love Lucy Arli, U-Turn Arli, including some of your great work in Dhumam also. I think that way I think from the old project of Gramayana to the new project, to the new life Gramayana, I think other than Chandru and Vinay sir, I think we retained only Purna sir. And we put our foot down and said, no, we need Purna sir for this project at any cost. And I think from there to now, I think we've come a very long journey. Ee journey nalli I think everything was very iterative. ಇಡೀ ಫಿಲ್ಮ್ ಮೇಕಿಂಗಲ್ಲಿ ಐ ಥಿಂಕ್ ಬೀಯಿಂಗ್ ಆಸ್ ಅ ಹೋಲ್ ವೆರಿ ಟೈಟ್ ಟೀಮ್, ಐ ಆಮ್ ಶೂರ್ ಐ ಶುಡ್ ಸೇ ದಿಸ್, ಐ ಥಿಂಕ್ ಒನ್ ಆಫ್ ದ ಫ್ಯೂ ಆಕ್ಟರ್ಸ್ ದಟ್ ಐ ಹ್ಯಾವ್ ಸೀನ್ ಇನ್ ದ ರೀಸೆಂಟ್ ಟೈಮ್ಸ್, ಐ ಥಿಂಕ್ ವಿನಯ್ ಹ್ಯಾಸ್ ಬೀನ್ ಎಕ್ಸೆಪ್ಷನಲಿ ಗುಡ್ ಫಾರ್ ಎನಿ ಪ್ರೊಡ್ಯೂಸರ್ ವಾಟ್ಸ್ ಎವರ್. ದಿಸ್ ಐ ಕ್ಯಾನ್ ಸೇ ಇಟ್ ಇನ್ ರೈಟಿಂಗ್, ಆ್ಯಂಡ್ ನಾಟ್ ಓನ್ಲಿ ವಿನಯ್, ಐ ಥಿಂಕ್ ಆಲ್ ದ ಕಾಸ್ಟ್ ಅಂಡ್ ಕ್ರೂ ಇನ್ಕ್ಲೂಡಿಂಗ್ ದಿ ಆಕ್ಟರ್ಸ್ ಆಫ್ ಆರ್ ಫಿಲ್ಮ್. So I think that way, I think every cast and crew, be it Luz Mata, be it Gopal Deshpande sir, be it Achyut Kumar sir, be it, we have a battery of artists nam cinema nalli, and every patranu tumba chennagi bardidare Chandru, and I think Natanalli everybody has played their role. I think it was very good until what we have seen so far. And we've already applied for censor, so it's on the way to be in theaters Mellar Munde. And I think audio vishtallantu benki hachbudtu. I think the numbers are proving everybody wrong, and I think we should really remember Chi Uday Shankar sir today, because of whose lyrics the song has taken the shape. The song was a mega hit then to now, and I really thank Shivanna who came that day and launched the song. I was not here physically in India, but he did that great gesture for us, and thank you so much. And everybody else, I think everybody in the media has been really supportive, and ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಈ ಒಂದು ಚಿತ್ರಕ್ಕೆ. ಎಸ್, ಇದರಲ್ಲಿ ಟ್ರೂ ಸೊಗಡಿದೆ, ಒಂದು ಸೊಗಡು, ಒಂದು ಹಳ್ಳಿ ವಾತಾವರಣ, ಯಾವುದೇ ಸೆಟ್ ಇಲ್ಲದೆ ಎಲ್ಲ ಮಾಡಿದ್ವಿ. ಅದಕ್ಕೆ ನೇಟಿವಿಟಿ ಎಲ್ಲ ಕಾರಣ ಚಂದ್ರನೇ. ಪತ್ರಿಕಾ ಮಾಧ್ಯಮದವ್ರಿಗೆ, ಮೀಡಿಯಾದವರಿಗೆ, ಟಿ ವಿ ಮಾಧ್ಯಮದವ್ರಿಗೆ, ಯೂಟ್ಯೂಬರ್ಸ್ ಎಲ್ಲ ಮಾಧ್ಯಮದವ್ರಿಗೆ ನಿಮ್ಮ ಪ್ರೋತ್ಸಾಹನ ನಾವು ಯಾವತ್ತೂ ಬರೆಯಲ್ಲ. ಎಲ್ಲರಿಗೂ ಇಲ್ಲಿ ಬಂದಿರೋದಕ್ಕೆ ತುಂಬ ಖುಷಿಯಾಗಿದೆ. ನಮಸ್ಕಾರಗಳು. ಆ್ಯಂಡ್ ಬಂದಿರಲ್ಲ ನನ್ನ ಸ್ನೇಹಿತರು ಎಲ್ಲರಿಗೂ. ಮೊದಲಿಗೆ ಈ ಹಾಡು ಬಗ್ಗೆ ಮಾತಾಡ್ತೀನಿ. ಈ ಹಾಡು ತುಂಬ ಸಿನಿಮಾದಲ್ಲಿ ಒಳ್ಳೆ ಜಾಗದಲ್ಲಿದೆ. ತುಂಬ ಮುದ್ದಾದ ಹಾಡು, ಒಳ್ಳೆ ಟ್ಯೂನ್ ಬೇಕು ಅಂತ ಅಂದ್ಕೊಂಡಾಗ ಸೊ ಪೂರ್ಣ ಈ ಟ್ಯೂನ್ ಕೊಟ್ಟಾಗ ನಾನು ಸ್ಟಾರ್ಟಿಂಗ್ ಯೋಚನೆ ಮಾಡ್ತಾ ಇದ್ದೆ. ಬಟ್ ನವೀನ್ ಸರ್ ತುಂಬ ಕಾನ್ಫಿಡೆಂಟಾಗಿ ಹೇಳಿದಾಗ ಸೊ ಅದನ್ನು ಕೇಳ್ತಾ ಇನ್ನೂ ಇಷ್ಟ ಆಗ್ತದೆ. ಮೆಲೋಡಿ ಹಾಡಿನ ಗುಣನೇ ಅದು, ಕೇಳ್ತಾ ಇಷ್ಟ ಆಗೋದು. ಸೊ ಆ ಹಾಡು ಇಷ್ಟ ಆದಾಗ ಪ್ರಮೋದ್ ಅವರು ಪೂರ್ಣ ಆ ಟೈಮ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಪೂರ್ಣನ ಜೊತೆ ಕೆಲಸ ಎಲ್ಲ, ಪೂರ್ಣ ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ಮ್ಯೂಸಿಕ್ಗಿಂತ ಜಾಸ್ತಿ ಊಟ, ಕಾಫಿ, ಎಲ್ಲಿ ಒಳ್ಳೆ ಊಟ ಸಿಗುತ್ತೆ, ಒಳ್ಳೆ ತಿಂಡಿ ಸಿಗುತ್ತೆ, ಒಳ್ಳೆ ಮಾತು, ಆಮೇಲೆ ಲಾಸ್ಟಿಗೆ ಮನೆಗೆ ಹೋಗ್ಬೇಕಾದ್ರೆ ಮಾತ್ರ ಅಷ್ಟೇ ಮ್ಯೂಸಿಕ್. ಅಷ್ಟು
ಅಷ್ಟು ಚಂದ ಕೆಲಸ ಆಗಿದೆ. ಸೊ ಥ್ಯಾಂಕ್ ಯು ಪೂರ್ಣ. ಈ ಹಾಡು ತುಂಬ 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 ಇಷ್ಟ ಆಯಿತು. ಎಸ್ಪೆಷಲಿ ಇವತ್ತು ಸಂಜೆ ನಾನು ಲಿರಿಕ್ ವಿಡಿಯೋ ನೋಡಿದಾಗ ನಿಜಕ್ಕೂ ನಾನೇನು ಅಂದ್ಕೊಂಡಿದ್ದು ಆ ವೈಬ್ ಬಂತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಪೂರ್ಣ. ಅದೆಲ್ಲ ಇಲ್ಲ ಸರ್, ಅದೆಲ್ಲ ನಡೀತಾ ಇರುತ್ತೆ. ಬಾಡೂಟನೇ ಜಾಸ್ತಿ. ನಾನು ಥ್ಯಾಂಕ್ ಯು ಪೂರ್ಣ. ತುಂಬ ಚೆನ್ನಾಗಿದೆ. ಪ್ರಮೋದ್ ಅವರೇ ತುಂಬ ಥ್ಯಾಂಕ್ಸ್. ಸಾಕ್ಷಿ ಅವರೇ ತುಂಬ ಇಷ್ಟ. ನಾನು ಅವತ್ತು ನೀವು ಟ್ರ್ಯಾಕ್ ಸಿಂಗಿಂಗ್ ಆಡಬೇಕಾದ್ರೆ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ನಿಮ್ಮ ವಾಯ್ಸೇ ಇರೋದು ಭಾಳ ಖುಷಿ ಆಯಿತು. ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ. ತುಂಬ ಖುಷಿ. ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾಗೆ ಬಂದರೆ ಸಿನಿಮಾ ಎಲ್ಲರೂ ಅಂದ್ಕೊಂಡಿದ್ದಾರೆ ಈ ಸಿನಿಮಾ ಮೊದಲೇ ಸ್ಟಾರ್ಟ್ ಆಗಿತ್ತು, ಹಳೇದ. ಸತ್ಯವಾಗ್ಲೂ ಅಲ್ಲ. ಲಹರಿ ಸಂಸ್ಥೆಗೆ ಬಂದಾಗ ಎಲ್ಲ ನೀಟಾಗಿ ಮತ್ತೆ ಎಲ್ಲ ರೀಡಿಂಗ್ ಆಗಿ ಎಲ್ಲ ಕಾಸ್ಟಿಂಗ್ ಪ್ರತಿಯೊಂದು ಶಾರ್ಟು ಕೂಡ ಹೊಸದಾಗಿ ಶೂಟ್ ಮಾಡಿರೋದು ಹೊಸ ಸಿನಿಮಾ. ಇದು ಕ್ಲಿಯರ್. ಆ್ಯಂಡ್ ಸಿನಿಮಾ ಶೂಟಿಂಗ್ ಮುಗಿದು ಎಲ್ಲ ಆಗಿ ಪೋಸ್ಟ್ ಪ್ರೊಡಕ್ಷನ್ ಮುಗಿದು ಮಿಕ್ಸಿಂಗ್ ಎಲ್ಲ ರೆಡಿ ಆಗಿದೆ. ಇನ್ನೊಂದು 2 ದಿವಸದ ಕೆಲಸ ಇದೆ. ಆ 2 ದಿವಸದ ಕೆಲಸಕ್ಕೆ ನಾವು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ. ಸೊ ಆದರೆ ಮುಗೀತು. ಸೊ ಇದಿಷ್ಟು ಸಾಂಗ್ ಆಗೋದಕ್ಕೆ ಮುಖ್ಯವಾದ ಕಾರಣ ನವೀನ್ ಸರ್. ನವೀನ್ ಸರ್ಗೆ ನಾನು ಎಷ್ಟು ತೊಂದರೆ ಕೊಟ್ಟಿದ್ದೀನಿ ಅಂದರೆ ಅದು ಇಬ್ಬರು ಚೆನ್ನಾಗಿತ್ತು. ಅಂದರೆ ನವೀನ್ ಸರ್ ಎಷ್ಟಿಷ್ಟ ಯಾಕೆ ಇಷ್ಟಪಟ್ಟಿದ್ದು ಅಂದರೆ ನಾನು ಹೊಂದ್ಬೇಕಂದ್ರೆ ನನಗಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋರು. ನಾನೇ ಆಟ ಅಂದರೆ ಇವ್ರು ನನಗಿಂತ ಆಟ. ಸೊ ಅದು ಔಟ್ಪುಟ್ ಬರೋವರೆಗೂ ಅದು ಸ್ಯಾಟಿಸ್ಫೈ ಆಗ್ತಿರಲಿಲ್ಲ. ಸೊ ಅದು ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಅದು ಅಂತ ನಾನು ಒಂದು ಏನೋ ತಲೆಯಿಂದ ಬರಲಿಲ್ಲ ಅಂದರೆ ನಾನು ಜಗಳಕ್ಕೆ ನಿಂತ್ಕೊಂಡಿದ್ದೆ. ಥ್ಯಾಂಕ್ ಯು. ಆ ಸಲಿಗೆ ಕೊಟ್ಟಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು ಸರ್. ಆ್ಯಂಡ್ ಎವ್ರಿಥಿಂಗ್ ಫಾರ್ ಸಿನಿಮಾ ಸರ್ ಅಷ್ಟೇ. ಸೊ ಅದು ಸೊ ಈ ಜರ್ನಿ ತುಂಬ ಚೆನ್ನಾಗಿತ್ತು. ಆ ಜರ್ನಿನಲ್ಲಿ ನವೀನ್ ಸರ್ ಆ್ಯಂಡ್ ಅಫ್ಕೋರ್ಸ್ ಮನೋಹರ್ ಸರ್ ಆ್ಯಂಡ್ ವೇಲು ಸರ್ ಯಾವಾಗಲೂ ಸಿಕ್ಕಿದ್ರು ಪ್ರೋತ್ಸಾಹ ಅದು ಯಾವತ್ತೂ ಸರ್ ಅದು ಮರ್ಯಾದೆ ಇದೆ ಸರ್. ಐ ರಿಯಲಿ ಸರ್ ಥ್ಯಾಂಕ್ ಯು. ಯಾವಾಗಲೂ ಅದು ಬೇಕು ಸರ್ ನನಗೆ. ಆ್ಯಂಡ್ ಮನೋಹರ್ ಸರ್ ಅವ್ರು ಜಾಸ್ತಿ ಭೇಟಿನೇ ಮಾಡಿಲ್ಲ. ನಾನು ಒಂದು 2-3 ಭೇಟಿ ಆಗಿರ್ಬೋದು. ಅವ್ರು ಸೂಪರು. ಅವ್ರು ನಮ್ಮ ಕೆಲಸ ನೋಡಿ ನಮ್ಗೇನು ಬೇಕೋ ಅದನ್ನೆಲ್ಲ ಸಂಪೂರ್ಣ ಕೊಟ್ಟಿದ್ದಾರೆ. ಅಷ್ಟೇ ಶ್ರದ್ಧೆಯಿಂದ ನಾನು ನವೀನ್ ಸರ್ ನಮ್ಮ ತಂಡ ಎಲ್ಲ ಮುಗಿಸಿದ್ದೀವಿ. ಸೊ ಆ್ಯಂಡ್ ವಿನಯ್ ಸರ್ ಇನ್ನೂ ತುಂಬ ಇದೆ ಮಾತಾಡೋದಕ್ಕೆ. ನಮ್ಮ ನೇಮ ಸೂಪರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು ಸ್ಟೇಜ್ ಮೇಲೆ ಇಬ್ಬರನ್ನ ಕರಿಬೇಕು ನಾನು ಇವಾಗ. ನಾಗೇಶ್ ಭರತ್. ನಾಗೇಶ್ ಹೆಬ್ಬೂರ್ ಭರತ್. ಈ 2 ಚೇರ್ ಕೊಡು ಪ್ಲೀಸ್. 2 ಚೇರ್ ಕೊಡ್ತೇನೆ. ನವೀನ್ ಚೇತನ್ ವೆರಿ ಇಂಪಾರ್ಟೆಂಟು. ಯಾಕೆಂದರೆ ಒಬ್ಬ ನಿರ್ದೇಶಕ ಒಂದು ಸಿನಿಮಾನ ನೀಟಾಗಿ ಮಾಡಬೇಕಂದ್ರೆ ತಂಡ ತುಂಬ ಸ್ಟ್ರಾಂಗ್ ಆಗಿರಬೇಕು. ಅದರಲ್ಲಿ ಮುಖ್ಯವಾಗಿ ನಾಗೇಶ್ ಹೆಬ್ಬೂರ್ ನನ್ನ ಸ್ನೇಹಿತ. ಅವನ ಮೇಲೆ ಸಿಟ್ಟು ಮಾಡಿದಷ್ಟು ಅವನಿಗೆ ನನಗೆ ಎಷ್ಟು ಜಗಳ ಪ್ರೀತಿ ಎಲ್ಲವೂ ಒಟ್ಟೊಟ್ಟಿಗೆನೆ. ಆದರೂ ಯಾವುದೇ ಬೇಜಾರ ಮಾಡ್ಕೊಳ್ದಂಗೆ ನಂಬಬೇಕು. 10-12 ವರ್ಷದಿಂದ ಈ ಜರ್ನಿಯಲ್ಲಿದ್ದಾನೆ. ಸೊ ಆ ಜರ್ನಿ ಇನ್ನೊಂದೇನೆಂದರೆ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಮೊದಲನೇ ಟೀಸರ್ ರಿಲೀಸ್ ಆಗಿದ್ದು ಇದೇ ಸ್ಟೇಜ್ ಮೇಲೆ. ಇವತ್ತು ರಿಲೀಸ್ ಡೇಟ್ ಅನೌನ್ಸ್ ಆಗ್ತದೆ ಇದೇ ಸ್ಟೇಜ್ ಸ್ಟೇಜ್ ಮೇಲೆ. ಸೊ ಅಂಡ್ ನಾಗೇಶ್ ಹೆಬ್ಬೂರ್ ಅವನ ಸ್ನೇಹಿತ. ಹಂಗಾಗಿ ಸಲಿಗೆ ಜಾಸ್ತಿ, ಕೋಪ ಪ್ರೀತಿ ಎಲ್ಲ ಒಟ್ಟೊಟ್ಟಿಗೆನೆ. ಅವನು ಜಾಸ್ತಿ ಬೈದ್ರು ನಾನು ಸುಮ್ಮನೆ ಆಗ್ತೀನಿ, ಇಲ್ಲ ನಾನು ಬೈದ್ರೆ ಅವ್ನು ಸೈಲೆಂಟ್ ಆಗ್ತಾನೆ. ಸೊ ನೀನು ಇಲ್ಲದೆ ಇದ್ರೆ ಗ್ರಹಣ ಮಾಡೋಕ್ಕಾಗ್ತಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ಅದು ಯಾವತ್ತೂ ನಾನು ಮರೆಯಲ್ಲ. ಈ ಗ್ರಾಮಾಯಣ ನಂದಲ್ಲ, ನಮ್ಮದು. ಇದೇ ಸತ್ಯ. ಅದು ಸ್ಟೇಜ್ ಮೇಲೆ ಮಾತಾಡೋದಕ್ಕೆ ಹೇಳ್ತಿಲ್ಲ, ಇದೇ ಸತ್ಯ. ಆ್ಯಂಡ್ ಭರತ್ ಮತ್ತು ಬಂಡೆ ಶಂಕರ್ ಪಿ ಬಂಡೆ ಅವನು ಇವತ್ತು ಬರೋಕ್ಕಾಗಿಲ್ಲ. ಈ 3 ಜನ ಹುಡುಗರು ಇಲ್ಲಂದರೆ ನಾಗು ಮತ್ತು ಶಂಕರ್ ಪಿ ಬಂಡೆ ಭರತ್ ಸರ್ ನಾವಿದ್ದೀವಿ. ಯು ಡೋಂಟ್ ವರಿ ನುಗ್ಗಿ ಅಂತ ಹೇಳಿ ಈ ಹುಡುಗರು ಇಡೀ ಸಿನಿಮಾನ ಬುಚ್ಚು ಥರ ಬಿಸಿಲು ಮಳೆ ಎಲ್ಲಂದ್ರಲ್ಲಿ ಆ ಸ್ಕೆಡ್ಯೂಲು ಟೈಟ್ ಸ್ಕೆಡ್ಯೂಲು ಅಷ್ಟು
ರಿಯಲಿಸ್ಟಿಕ್ ಅದೆಲ್ಲದನ್ನು ಸಾಹಸ ನಿಜವಾಗ್ಲೂ ಕೊಟ್ಟರು. ನಿಮ್ಮ ಸಹಕಾರ ಇಲ್ಲದೆ ನಾನು ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಬರ್ತಾ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಶಂಕರ್ ನೀ ಬಂದಿಲ್ಲ ಇಲ್ಲಿ, ನಿನ್ನ ಸಹಕಾರ ನಾನು ಯಾವತ್ತೂ ಮರೆಯಲ್ಲ ಕಣ. ನೀನು ಇಲ್ಲಿ ಇರಬೇಕಾಯ್ತು. ಆ್ಯಂಡ್ ಸಿಗ್ತೀಯಾ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಬರ್ತಾನೆ. ಥ್ಯಾಂಕ್ ಯು. ಹಾಗೂ ಈ ಹುಡುಗರಲ್ದಲ್ಲೇ ಮಾರುತಿ, ಶಶಾಂಕ್